ಸೀರಿಯಲ್ಸ್ ಲೆಕ್ಕಾಚಾರ ಹೆಂಗೆ ಅಂದ್ರೆ ಹೌ ಆರ್ ಯು ಪೇಯ್ಡ್ ಅಂದ್ರೆ ನಿಮ್ಗೆ ದಿನದ ಪ್ರಕಾರನ ಅಥವಾ ನಂಬರ್ ಆಫ್ ಸೀನ್ಸ್ ಪ್ರಕಾರನ ಇದು ಹೇಗೆ ವರ್ಕ್ ಆಗುತ್ತೆ? ನಮ್ಮ ಕನ್ನಡ ಇಂಡಸ್ಟ್ರಿಲಂತೂ ಪರ್ ಡೇ ಲೆಕ್ಕ ಬರುತ್ತೆ. ಒಂದು ದಿವಸಕ್ಕೆ ಇಷ್ಟು ದುಡ್ಡು ಅಂತ ಇರುತ್ತೆ. ಕೆಲವು ಆರ್ಟಿಸ್ಟ್ಗಳು ಟೈಮ್ ಸ್ಲಾಟ್ಸ್ನ ಕೊಡ್ತಾರೆ. ಅಂದರೆ ನಾವು ಇಷ್ಟಿಂದ ಇಷ್ಟೇ ಕೆಲಸ ಮಾಡೋದು, ನಾವು ಇಷ್ಟೊತ್ತಿಗೆ ಬೆಳಗ್ಗೆ ಗಾಡಿ ಹತ್ತೋದು, ನಾವು ಇಷ್ಟೊತ್ತಿಗೆ ಸೆಟ್ಟಿಗೆ ಬಿಡೋದು, ಅಲ್ಲಿಂದ ನಾವು ಇಷ್ಟೊತ್ತೇ ವರ್ಕ್ ಮಾಡೋದು ಅಂತ. ಕೆಲವೊಬ್ರು 6 ಗಂಟೆ ತನಕ ಮಾಡ್ತಾರೆ, ಕೆಲವೊಬ್ರು 6:30 ತನಕ ಮಾಡ್ತಾರೆ, ಕೆಲವೊಬ್ರು 8-8:30 ತನಕ ಮಾಡ್ತಾರೆ. 24 ಅವರ್ಸ್ ಅಂತೂ ಆಬ್ವಿಯಸ್ಲಿ ನೀವು ಕೆಲಸ ಮಾಡೋಕ್ಕಾಗಲ್ಲ. ಒಂದೊಂದ್ಸಲ ಮಾಡ್ತೀನಿ. ಮಾಡಿದ್ದೀರಾ? ಎಸ್ 24 ನಾನು ಮಾಡಿದ್ದೀನಿ. ನಾನು ಆಲ್ಮೋಸ್ಟ್ 36-38 ಅವರ್ಸ್ ತನಕ ಮಾಡಿದ್ದೀನಿ. ಒಂದೊಂದ್ಸಲ ಅಂತೂ ಹಿಂಗೆ ಹೋಗ್ಬಿಡುತ್ತೆ ಕ್ಯಾಮ್ರಾ ಮುಂದೆ. ಒಂದ್ಸಲ ನಂಗೆ ನೆನಪಿದೆ, ಪಟ್ಟ ನನ್ನ ಕ್ವಾರ್ಟರ್ಸ್ ಗೊತ್ತು ಆ ಸೀನ್ ಮುಗಿಸಿದ್ರೆ ಮನೆಗೆ ಕಳಿಸ್ತಾರೆ ಅಂತ ನನ್ನ ಬಾಯಿ ತೊದಲ್ತಾ ಇದೆ. ಯಾಕಂದ್ರೆ 2 ಸೀರಿಯಲ್ ಮಾಡ್ತಿದ್ದೆ, 2 ಆಂಕರಿಂಗ್ ಶೋ ಮಾಡ್ತಿದ್ದೆ. ಮಧ್ಯದಲ್ಲೆಲ್ಲೋ ಡೇಟ್ ಕನ್ಫ್ಯೂಷನ್ ಆಗ್ಬಿಟ್ಟಿದೆ. ಟೀ ಬ್ರೇಕಲ್ಲಿ ಕೂತ್ಕೊಂಡು ಡೈರೆಕ್ಟರ್ ಸರ್ ಜೊತೆ ಮಾತಾಡ್ಬೇಕಾದ್ರೆ ನಾಳೆ ಇದೇನೋ ಸೀನು ಅಂತಂದಾಗ ಇಟ್ ಯೂಸ್ ಟು ಬಿ ಲೈಕ್, ನಾಳೆ ಇಲ್ಲಲ್ವಾ ಡೇಟ್ ನಿಮ್ಗೆ, ಅಲ್ಲಿ ನನ್ನ ಡೇಟು ಅಂತ. ಸೊ ಇಮಿಡಿಯೇಟಾಗಿ ಬೇರೆ ಎಲ್ಲ ಆರ್ಟಿಸ್ಟ್ಗಳನ್ನ ಒಪ್ಪಿಸಿ ಬೆಳಗ್ಗೆ ತನಕ ಶೂಟ್ ಮಾಡೋದು. ಮನೆಗೆ ಹೋಗಿ ಫ್ರೆಶ್ ಅಪ್ ಆಗಿ ಕಾಸ್ಟ್ಯೂಮ್ ನೋಡಿ ಅಲ್ಲಿ 8:00ವರೆಗೆ ನಾನು ಶಾರ್ಟಲ್ಲಿ ಇರಬೇಕು, ಮತ್ತು ಅಲ್ಲಿಗೆ ಓಡು. ಸೊ ಅಲ್ಲಿ ಮುಗ್ದಾಗ ರಾತ್ರಿ 12 ಗಂಟೆ. ಸೊ ವಾಪಸ್ ಒಂಚೂರು ಡಬ್ಬಿಂಗ್ ಮುಗಿಸಿ ಮನೆ ಬಿಡ್ಸ್ಬಿಟ್ಟು ಬೆಳಗ್ಗೆ 5 ಗಂಟೆ ಮತ್ತು ಇನ್ನೊಂದು ಇದಕ್ಕೆ ಹೋಗ್ಬೇಕು. ಸೊ ಆ ಥರ ಡನ್. ಕಾರಲ್ಲಿ ನಿದ್ದೆ ಮಾಡಿರೋದಿದೆ.